ಲಾಸ್ಟ್ ಕ್ವಶನು. ಶೋಷಿತೆ ಅಂತ ಒಂದು ಸಿನಿಮಾನೂ ಕೂಡ ನೀವು ಮಾಡಿದ್ರಿ. ಬಟ್ ಪ್ರೆಸೆಂಟು ಫೈರ್ ಸಂಸ್ಥೆ ನಿಮ್ಮ ಗಮನಕ್ಕೆ ಬಂದಿರುತ್ತೆ. ಮಲಯಾಳಂನಲ್ಲಿ ಹೇಮಾ ಕಮಿಟಿ ಒಂದು ವರದಿ ರಿಲೀಸ್ ಮಾಡಿದೆ. ಹೆಣ್ಮಕ್ಳನ್ನ ತುಂಬ ಕೆಟ್ಟದಾಗಿ ನಡೆಸ್ಕೊಳ್ತಾರೆ, ದೌರ್ಜನ್ಯ ದಬ್ಬಾಳಿಕೆ ಮಲಯಾಳಂ ಇಂಡಸ್ಟ್ರಿಲಿ ಇದೆ ಅನ್ನೋಂಥದ್ದು. ಸೊ ಅದಕ್ಕೆ ಸ್ಯಾಂಡಲ್ವುಡ್ನಲ್ಲಿ ಫೈರ್ ಕಮಿಟಿ, ಕವಿತಾ ಲಂಕೇಶ್ ಮೇಡಮ್ ಮತ್ತು ಚೇತನ್ ಜಿ ಅವರ ಸಾರಥ್ಯದ ಕಮಿಟಿ ನಿನ್ನೆ CM ಅವ್ರನ್ನ ಭೇಟಿ ಮಾಡಿ ಸೊ ಒಂದು ಲೆಟ್ರ್ ಕೊಟ್ಟರು. ನಮ್ಮ ಇಂಡಸ್ಟ್ರಿಯಲ್ಲಿ ಯಾವ್ಯಾವ ಸಮಸ್ಯೆಗಳಿದೆ ಅದಕ್ಕೆಲ್ಲವರ್ಗೂ ಒಂದು ಕಮಿಟಿ ಮಾಡಿ ಅನ್ನೋಂಥದ್ದು. ಸೊ ಹೆಣ್ಮಕ್ಳಿಗೆ ಈ ಇಂಡಸ್ಟ್ರಿ ಸೇಫ್ ಅಲ್ವಾ, ಅಥವಾ ಬಣ್ಣದ ಲೋಕನೇ ಸೇಫ್ ಅಲ್ವಾ, ಅಥವಾ ಹೇಗೆ ನಮ್ಮ ಇಂಡಸ್ಟ್ರಿಯಲ್ಲೂ ಆ ಥರದ್ದು ಏನಾದರೂ ಸಮಸ್ಯೆ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಅಲ್ಲ, ನಾವು ಹಂಗೆ ಹೇಳ್ತಾ ಹೋದರೆ ನಾವು ಇಂಡಸ್ಟ್ರಿ ಅಂತ ಯಾಕೆ ತುಂಬ ಒತ್ತು ಕೊಡ್ತಾ ಇದ್ದೀವಿ ನಂಗೆ ಅರ್ಥ ಆಗ್ತಾ ಇಲ್ಲ. ನೀವು ನೋಡ್ತಾ ಇದ್ದೀರಾ, ಕೋಲ್ಕತ್ತಾದಲ್ಲಿ ಡಾಕ್ಟರ್ಗೆ ಸೇಫ್ಟಿ ಇಲ್ಲ ಅಲ್ವಾ? ನಮ್ಮ ಇಂಡಸ್ಟ್ರಿಯಲ್ಲಿ ಆ ಥರ ನನಗಂತೂ ಇದುವರೆಗೂ ನಾನು 15 ಸಿನಿಮಾ ಮಾಡಿದ್ದೀನಿ, ಯಾವತ್ತೂ ಆ ಥರ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಸೊ ಅದ್ರ ಬಗ್ಗೆ ನಂಗೆ ಮಾತಾಡೋದು ತಪ್ಪಾಗತ್ತೆ. ಬಟ್ ನಾವು ಆ್ಯಸ್ ಅ ವುಮೆನ್ ನಾವು ಒಂದು ಕಡೆ ಕಾಣಿಸ್ಕೊತಾ ಇದ್ದೀವಿ, ಒಂದು ಕಡೆ ಬೆಳೀತಿದ್ದೀವಿ ಅಂದಾಗ ತುಳಿಯೋರು ತುಂಬ ಜನನೇ ಇರ್ತಾರೆ. ಅಂದರೆ ಇನ್ನೂ ಮೇಲ್ ಡಾಮಿನೇಷನ್ ಅಂತ ಹೇಳೋದ್ಕಿಂತ ಒಂದು ಒಳ್ಳೆಯವ್ರು ಇದ್ದಾರೆ ಅಂದರೆ ಅದ್ರ ಜೊತೆಲಿ ಒಬ್ರು ಕೆಟ್ಟವರು ಇರ್ತಾರಲ್ಲ, ದೇವರಿದ್ದಾರೆ ಅಂದರೆ ದೆವ್ವನೂ ಇರುತ್ತೆ ಅಂತ ಹೇಳ್ತಾರಲ್ಲ, ಅದೇ ರೀತಿ ಎಲ್ಲ ಕಡೆ ನಮ್ಮ ಪ್ರಪಂಚದಲ್ಲಿ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿ ಅಂತ ದಯವಿಟ್ಟು ಹೇಳಬೇಡಿ. ಬಿಕಾಸ್ ತುಂಬ ಜನರು ಬೆಳೆದಿದ್ದಾರೆ, ತುಂಬ ಜನರು ಅದರಲ್ಲಿ ಅನ್ನ ತಿಂದಿದ್ದಾರೆ, ಚೆನ್ನಾಗಿದ್ದಾರೆ. ಈ ಥರ ಆಗಿರೋಕ್ಕಿಲ್ಲ ಅಂತ ನಾನು ಅನ್ಕೋತೀನಿ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಬಟ್ ಬೇರೆ ಕಡೆ ಅದು ಆಗ್ತಾ ಇದೆ, ಅದು ಆಗಬಾರ್ದು. ಇಟ್ ಈಸ್ ನಾಟ್ ಗುಡ್. ಯಾಕಂದರೆ ನಾವು ಬೆಳಿಬೇಕು, ಏನಾದರೂ ಸಾಧಿಸಬೇಕು, ಒಳ್ಳೇದು ಮಾಡಬೇಕು ಅಂತ ಏನೇ ಒಂದು ಕ್ಷೇತ್ರನ ಆಯ್ಕೆ ಮಾಡ್ಕೋತೀವಿ. ಬಟ್ ಆ ಕ್ಷೇತ್ರದಲ್ಲಿ ನಮಗೆ ತೊಂದರೆ ಆಗ್ತಿದೆ ಅಂದಾಗ ಹೌದು, ಧ್ವನಿ ಎತ್ತಬೇಕು, ಮಾತಾಡಬೇಕು, ಅದಕ್ಕೆ ಸೊಲ್ಯೂಷನ್ ನಾವು ತೊಗೊಳ್ಳೇಬೇಕು. ಅದೇ ರೀತಿ ಫೈರ್ ಸಂಸ್ಥೆಯವ್ರು ಮಾಡ್ತಾ ಇರೋ ವಿಷಯ ನನಗೆ ತುಂಬಾ ಖುಷಿ ಕೊಟ್ಟಿದೆ. ಹ್ಯಾಟ್ಸ್ ಆಫ್ ನಿಮಗೆ. ಈ ಇಂಡಸ್ಟ್ರಿಯಲ್ಲಿ ಸರ್ವೈವ್ ಆಗಲಿಕ್ಕೆ ಪ್ರತಿಭೆ ಜೊತೆಗೆ ಗ್ಲಾಮರ್, ಅದ್ರ ಜೊತೆಗೆ ಗಾಡ್ ಫಾದರ್ ಇರಬೇಕು ಅನ್ಸುತ್ತಾ, ಅಥವಾ ಆಪ್ಷನ್ ಅಂದರೆ ಆಪರ್ಚುನಿಟಿ ಸಿಗೋದು ಹೇಗೆ ಅನ್ನೋಂಥದ್ದು? ಈ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ಅಂದರೆ ಮೇಯ್ನ್ಲಿ ಟ್ಯಾಲೆಂಟ್, ಹಾರ್ಡ್ ವರ್ಕ್, ಪರ್ಸಿಸ್ಟೆನ್ಸ್, ಡೆಡಿಕೇಶನ್ ಇಷ್ಟಿದ್ರೆ ಸಾಕು, ಬೆಳಿತೀವಿ. ಗ್ಲ್ಯಾಮರ್ ಇರಬೇಕು, ಗಾಡ್ ಫಾದರು ಅದೆಲ್ಲ ಮುಂಚೆ ಇರ್ತಿತ್ತೋ ಏನೋ ನನಗೆ ಗೊತ್ತಿಲ್ಲ. ಬಟ್ ಇಲ್ಲ, ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ಅದೇ ಕನ್ಸಿಸ್ಟೆನ್ಸಿಯಿಂದ ನೀವು ನನ್ನ ಛಲದಿಂದ ನಾನು ಮಾಡಬೇಕು, ಹಿಂಗೆ ಮಾಡಿ ನುಗ್ಗಿ ಮಾಡ್ತೀನಿ ಅಂತ ಇದ್ದರೆ ನೀವು ಏನೇ ಮಾಡಿದ್ರೂ ಅದರಲ್ಲಿ ನೀವು ಸಕ್ಸಸ್ ಆಗೇ ಆಗ್ತೀರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.